ಉಪದೇಶವನ್ನ ಷಟ್ರುಪದೇಶ ಸರಿ, ಅದೇ ಜಾಜಲಿಗೆ ಮಾಡಿದ ತುಲಾಧಾರಣ ಉಪದೇಶ ಷಟ್ರುಗೀತೆ ಶೆಟ್ಟಿಗೀತೆ. ಹೌದು ಹೌದು, ಅವನಿಗೆ ಅದು ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ಲ, ಅವನಿಗೆ ಅದು ಅರ್ಗಿಸ್ಕೊಳ್ಳಿ. ಧರ್ಮವನ್ನು ಕೇಳಿ ಓ ವ್ಯಾಪಾರಿಯೇ ಹೇಳಿ, ವಣಿಜರೇ ಹೇಳು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಚಾಚೇಚ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ದ್ವಿಜಾತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ನಾವು 41ನೆಯ ಮತ್ತು 42ನೆಯ ಪೇಜಿನಲ್ಲಿರುವ ಮಧ್ವರ ಒಂದು ಮಾತನ್ನು ನೋಡಿದ್ದೀವಿ. ಈಗ ಆ ಮಧ್ವರ ಮಾತಿಗೆ ಪದ್ಮನಾಭ ತೀರ್ಥರ ಟೀಕೆ, ಅದನ್ನು ನೋಡಬೇಕಿದೆ. ಜೀವಸ್ಯ ವಿಷ್ಣುನೈಕ್ಯೆ ತಾತ್ಪರ್ಯ ಮೃಗಾದ್ಯಾಗಮಾನಾಂ ನತು ವಿಷ್ಣೋಃ ಬ್ರಹ್ಮಾದಿಜೀವೇಭ್ಯಃ ಉತ್ತಮತ್ವೇ ಇತಿ ಆಶಂಕ್ಯ ಪರಿಹರತಿ ನ ಚ ಜೀವೇಶ್ವರಾಭೇದೆ ತಾತ್ಪರ್ಯಂ ಆಗಮಾನಾಂ ತತ್ರ ಪ್ರಮಾಣಾಭಾವಾತ್ ಇತಿ. ಕೆಲವರು ಹೇಳ್ತಾರೆ, ಋಗ್ವೇದದ ಪರ್ಪೋರ್ಟ್ ತಾತ್ಪರ್ಯ ಏನು? ಜೀವ ಹಾಗೂ ಪರಮಾತ್ಮ ಅಭಿನ್ನರು ಅಂತ ಹೇಳುವಲ್ಲಿ, ಈ ಜೀವ ಹಾಗೂ ಪರಮಾತ್ಮರು ಭಿನ್ನರಲ್ಲ, ಯಾಕೆಂದರೆ ವೇದ ಹಾಗೆ ಹೇಳೋದಿಲ್ಲ ಅಂತ ಕೆಲವರ ಅಭಿಪ್ರಾಯ. ಅದನ್ನು ಅಡ್ರೆಸ್ ಮಾಡಿದ್ರು ಮಧ್ವಾಚಾರ್ಯರು. ಇಲ್ಲ ಇಲ್ಲ, ಅಭೇದದಲ್ಲಿ ತಾತ್ಪರ್ಯ ಇಲ್ಲ. ಜೀವ ಹಾಗೂ ಪರಮಾತ್ಮರು ಅಭಿನ್ನ ಎಂದು ವೇದ ಹೇಳೋದಿಲ್ಲ, ಮತ್ತೆ ಭಿನ್ನರು ಅಂತ ವೇದ ಹೇಳುತ್ತೆ. ಜೀವೇಶ್ವರ ಭೇದೆ ದ್ವಾಸುಪರ್ಣ ಇತ್ಯಾದಿ ಬಹುತರ ಆಗಮ ಸದ್ಭಾವಾತ್ ನ ಜೀವೇಶ್ವರೈಕ್ಯಂ ಯುಜ್ಯತ ಇತ್ಯರ್ಥ. ದ್ವಾಸುಪರ್ಣ ಅನ್ನುವ ಬಹಳ ವೇದಗಳು ಇರುವುದರಿಂದ ಜೀವೇಶ್ವರರ ಐಕ್ಯ ಇಲ್ಲ, ಭೇದವೇ ಇದೆ. ನನು ನ ಆಗಮಸಿದ್ಧೋ ಜೀವೇಶ್ವರ ಭೇದ ಲೋಕಸಿದ್ಧತ್ವಾತ್. ಅಲ್ಲ, ಭೇದವನ್ನು ಹೇಳಲಿಕ್ಕೆ ವೇದ ಬರಬೇಕಾಗಿಲ್ಲ, ನಮಗೆ ಪ್ರತ್ಯಕ್ಷ ಸಿದ್ಧ. ನಾನು ಬೇರೆ ನೀನು ಬೇರೆ ಅಂತ ಗೊತ್ತಿಲ್ಲೇನು? ವೇದ ನಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳಬೇಕು. ನಮಗೆ ಗೊತ್ತಿರೋದು ಭೇದ, ಗೊತ್ತಿಲ್ಲದೆ ಇರೋದು ಅಭೇದ. ಆ ಅಭೇದವನ್ನು ವೇದ ಹೇಳುತ್ತೆ. ಇದು ಅವ್ರ ವಾದ. ಅದಕ್ಕೆ ದ್ವಾಸುಪರ್ಣ ಇತ್ಯಾದ್ಯಾಗಮಾಸ್ತು ಲೋಕಸಿದ್ಧ ಜೀವೇಶ್ವರ ಭೇದಾದ್ಯನುವಾದಕ ಇತಿ ನವಾಚ್ಯಂ. ದ್ವಾಸುಪರ್ಣ ಸಯುಜಾ ಸಖಾಯ ಅಂತನ್ನುವ ವೇದ ಮಂತ್ರ ಏನಿದೆ, ಅದು ಲೋಕದಲ್ಲಿ ಸಿದ್ಧವಾದ ಭೇದವನ್ನು ಹೇಳ್ತಾ ಇಲ್ಲ. ಅಂದರೆ ನಮಗೀಗಾಗಲೇ ತಿಳಿದಿರುವ ಭೇದವನ್ನು ಹೇಳ್ತಾ ಇಲ್ಲ, ತಿಳಿಯದ ವ್ಯಕ್ತಿಯ ಜೊತೆಗಿನ ಭೇದವನ್ನು ಹೇಳ್ತಾ ಇದೆ. ಈಗ ಯಾವುದೋ ಒಂದು ಲೆಟರ್ ಬರುತ್ತೆ ನಿಮಗೆ, ಆ ಲೆಟರ್ನ ತಗೊಳ್ತೀರ. ನಾನು ಈ ಊರಿನವನು, ನಿಮಗೆ ಬರೆಯುವ ಕಾರಣವೇನೆಂದರೆ ಅಂತ ಇದೆ. ಅಲ್ಲಿ ನಮ್ಮೊಳಗಡೆಯೇ ಇರುವ, ಪ್ರಪಂಚದಲ್ಲಿಯೇ ಇರುವ, ನಮ್ಮಂತೆಯೇ ಯೋಚಿಸಬಹುದಾದ ಒಬ್ಬ ವ್ಯಕ್ತಿ
ಇಲ್ಲಿರುವ ಭೇದ ಲೋಕಸಿದ್ಧ. ಆದರೆ ಅವನು ಸರ್ವಜ್ಞ ಅಂತ ನಾವು ಅಂದ್ಕೊಳ್ಳೋಲ್ಲ, ಸರ್ವಕರ್ತ ಸರ್ವಶಕ್ತ ಅಂತ ನಾವು ಅಂದ್ಕೊಳ್ಳೋಲ್ಲ. ಅಂತಹ ಒಂದು ಅಪರಿಚಿತವಾದ ವ್ಯಕ್ತಿತ್ವವನ್ನು ಪರಿಚಯಿಸಿ ಅವನು ನೀನಲ್ಲ ಅಂತ ವೇದ ಹೇಳ್ತಾ ಇದೆ. ಅದರಿಂದಾಗಿ ಲೋಕಸಿದ್ಧವಾದ ಭೇದವನ್ನು ವೇದ ಹೇಳ್ತಾ ಇಲ್ಲ, ಅದಕ್ಕೆ ಅನುಭವ ಸಾಕು. ವೇದ ಹೇಳ್ತಾ ಇರೋ ವ್ಯಕ್ತಿ ನಮ್ಮೊಳಗೊಬ್ಬನಲ್ಲ, ಯಾರೋ ಅವನನ್ನು ಹೇಳ್ತಾ ಇರೋದು. ಅದರಿಂದಾಗಿ ಅವನಿಂದ ಭೇದವನ್ನು ಹೇಳಬೇಕು. ಆಗಮಂ ವಿನಾ ಈಶ್ವರಸ್ಯ ಅಸಿದ್ಧತ್ವೇನ ತದ್ಭೇದಸ್ಯ ಲೋಕಸಿದ್ಧತ್ವಾನುಪಪತ್ತೇ ಇತ್ಯಾಹ ನ ಜೀವೇಶ್ವರ ಭೇದ ಇತಿ. ವೇದ ಇಲ್ಲದೆ ಅವನೇ ಗೊತ್ತಾಗೋದಿಲ್ಲ. ಈಶ್ವರಸ್ಯ ಅನುಮಾನ ವೇದ್ಯತ್ವೇನ ಜೀವೇಶ್ವರ ಭೇದಸ್ಯ ಪ್ರಮಾಣಾಂತರ ಸಿದ್ಧತ್ವಾತ್ ಭೇದಾಗಮಾನಾಂ ಅನುವಾದಕತ್ವಂ ಇತ್ಯಾಶಂಕಾಂ ಪರಿಹರತಿ ನಚಾನುಮಾನಾದಿತ್ಯಾದಿನ. ಇಲ್ಲ, ಜೀವ ಹಾಗೂ ಈಶ್ವರರು ಇಬ್ಬರು ಭಿನ್ನರಲ್ಲ ಅಂತ ವೇದ ಹೇಳ್ತಾ ಇದೆ. ಯಾಕೆ? ಅನುಮಾನದಿಂದ ದೇವರು ಗೊತ್ತಾಗ್ತಾನೆ. ಅನುಮಾನ ಅಂದರೆ ಲಾಜಿಕ್. ದೇವರನ್ನ ಲಾಜಿಕಲಿ ಪ್ರೂವ್ ಮಾಡಿ ಆದ ಮೇಲೆ, ನೋಡಪ್ಪ ನೀನು ಹೀಗೆ ಅನ್ಕೊಂಡಿದ್ದೀ, ಲಾಜಿಕ್ಕಿನಿಂದ ಪ್ರೂವ್ ಆಗಿರುವ ದೇವರು ಅವನು ನೀನೇ ಅಂತ ವೇದ ಹೇಳ್ತಾ ಇದೆ ಅಂತ ಅವ್ರ ವಾದ. ನೀನೇನು ಅನ್ಕೊಂಡಿದೆಯಲ್ಲ ದೇವರು, ನೋಡು ತರ್ಕದಿಂದ ಪ್ರೂವ್ ಆಗಿದ್ದಾನೆ. ಆದರೆ ಹಾಗೆ ತರ್ಕದಿಂದ ಸಾಧನೆ ಮಾಡಿದ ಈಶ್ವರ, ಯಾರ ಅಸ್ತಿತ್ವವನ್ನು ತರ್ಕದ ಮೂಲಕ ತಿಳಿದೆವೋ ಅಂತಹ ದೇವರು ನೀನೇ. ಈ ವಾಕ್ಯವೇ ಅತ್ಯಂತ ಅಸಂಗತ. ಈ ತರಹದ ವಿರುದ್ಧೋಕ್ತಿಗಳನ್ನು ಇಂಗ್ಲಿಷರು ಐರಿಷ್ ಐರನಿ ಅಂತ ಕರೀತಾರೆ. ನೋಡ್ ಬಾ, ನೀನು ಅವ್ರಿಗೆ ಎಷ್ಟು ಹತ್ರ ಇದೀನಿ ಗೊತ್ತಾಗುತ್ತೆ ಅಂತ. ಇದೊಂದು ವಾಕ್ಯ. ಬಾರೋ ಇಲ್ಲಿ, ಅವ್ರ ಹತ್ರ ಅವ್ರಿಗೆ ಎಷ್ಟು ಹತ್ರ ಅಂತ ನಿನ್ಗೆ ಗೊತ್ತಾಗತ್ತೆ. ಇದು ಐರಿಷ್ ಐರು. ಬಾ ಅಂತ ಕರೀತಾರೆ, ಅವನು ಅಲ್ಲೆಲ್ಲೋ ಇದ್ದಾನೆ, ನೋಡು ಅವ್ರಿಗೆ ಎಷ್ಟು ಹತ್ರ ಇದೀನಿ ಗೊತ್ತಾಗತ್ತೆ. ಹಾಗೆ ಈ ತರಹದ್ದೇ ಒಂದು ಭಾಷಾಶಾಸ್ತ್ರದಲ್ಲಿ ಬಿಗ್ ಅನ್ನೋದು ಚಿಕ್ಕದು, ಸ್ಮಾಲ್ ಅನ್ನೋದು ದೊಡ್ಡದು. 5 ಅಕ್ಷರ ಇದೆ. ಬಿಗ್ ಅನ್ನೋದು 3 ಅಕ್ಷರ. 1 ಲೆಟರ್ ಅನ್ನೋದು 1 ಲೆಟರ್ ಅಲ್ಲ, ಯಾಕಂದ್ರೆ ಎಷ್ಟು ಅಕ್ಷರ ಇದೆ. ಈ ತರಹದೊಂದು ಐರಿಷ್ ಐರನಿ ಅಂತ, ಆ ತರಹದ ಜಾತಿಗೆ ಸೇರೋದಿದು. ನೋಡು, ಮೊದಲು ದೇವರನ್ನ ತರ್ಕದಿಂದ ತಿಳ್ಕೊ. ತರ್ಕವನ್ನು ಅನುಸಂಧಾನ ಮಾಡಿ ಯಾವ ದೋಷವೂ ಇಲ್ಲ, ಆಯ್ತು ತಿಳ್ಕೊಂಡೆ, ಅವನೇ ನೀನು. ಇದೇ ಸಂಗತ. ಯಾಕಂದ್ರೆ ನಂಗೆ ಮೊದಲೇ ಗೊತ್ತಾಗಬೇಕಿತ್ತು. ಆ ವಾದದ ಆರಂಭದಲ್ಲಿಯೇ ಇರುವ ಒಂದು ದೋಷವನ್ನು ಬಿಟ್ಟು ಬೇರೆ ಒಂದು ದೋಷವನ್ನು ಹೇಳ್ತಾ ಇದ್ದಾರೆ. ಏನು? ಆಗಮವನ್ನು ಬಿಟ್ಟು ವೇದದಿಂದ, ಇದು ಆಗಮವನ್ನು ವೇದ ಬಿಟ್ಟು ಕೇವಲ ತರ್ಕದಿಂದ ದೇವರನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲ ತರ್ಕಕ್ಕೂ ಒಂದು ಪ್ರತಿತರ್ಕ ಇರುತ್ತೆ. ನನ್ನ ಜೊತೆ ವಾದ ಮಾಡ್ತಾ ಇದ್ದಾಗ ಹೇಳೋದುಂಟು, ನೋಡು ನಾನು ತರ್ಕ ಓದಲಿಕ್ಕೆ ಶುರು ಮಾಡಿ 20 ವರ್ಷ ಆಯಿತು. ನಾನು ಯಾರ ಹತ್ರನೂ ವಾದ ಮಾಡಲ್ಲ, ಯಾಕೆಂದ್ರೆ ನಾನು ತರ್ಕ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ದೇನೆ. ಆದ್ದರಿಂದ ಯಾರು ತರ್ಕವನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಲ್ವೋ ಅವರೇ ವಾದ ಮಾಡೋದು. ನಮಗೆ ಗೊತ್ತಾಗೋಗಿದೆ, ಯಾರನ್ನೂ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ, ಅವರಿಗೆ ಅನುಭವಕ್ಕೆ ಬರೋದ ಹೊರತು ಅಂತ. ಅದಕ್ಕೆ ಸುಮ್ಮನೆ ಕಲ್ತಿದ್ದೀವಿ ಅಷ್ಟೇ. ಅದನ್ನು ಎಲ್ಲ ಅಪ್ಲೈ ಮಾಡೋದು, ಯೋಚನೆಯಲ್ಲೇ ಅಪ್ಲೈ ಮಾಡೋದು. ಈ ತರಹದ ವಿಚಾರಗಳಲ್ಲಿ ಯಾರು ಅವ್ರು ಒಳ್ಳೆಯವರು, ಅವ್ರು ಕೆಟ್ಟವರು, ಅದರಲ್ಲೆಲ್ಲ ನಾವು ಇದನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ.
ಅದು ಸರಿ ಇದು ತಪ್ಪು ಏನೋ. ರಂಗೋಲಿ ಹಾಕಾದ ಮೇಲೆ ಯಾಕೆ ಬಟ್ಟೆ ಒಗಿಬೇಕು, ಬಟ್ಟೆ ಒಗೆದ ಮೇಲೆ ಯಾಕೆ ರಂಗೋಲಿ ಹಾಕಬಾರ್ದು, ಇದರಲ್ಲೆಲ್ಲ ನಾವು ತರ್ಕದಿಂದ ಏನೂ ಪ್ರೂವ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಿಮ್ಮಿಷ್ಟ. ಎಲ್ಲಿ ತರ್ಕಶಾಸ್ತ್ರದ ನಿಯಮಗಳನ್ನು ಅಪ್ಲೈ ಮಾಡಿ ಅಂದರೆ ಜಗದಾಚೆಗಿನ ವಿಚಾರದಲ್ಲಿ, ಜಗತ್ತಿನ ಒಳಗಡೆ ಕೆಲವೊಂದು ವಿಚಾರಗಳಲ್ಲಿ ಅಪ್ಲೈ ಮಾಡ್ಬೋದಷ್ಟೆ. ಅಲ್ಲಿಯೂ ಕೂಡ ಪ್ರತಿಯೊಂದು ತರ್ಕಕ್ಕೂ ಒಂದು ಪ್ರತಿತರ್ಕ ಇರುತ್ತೆ. ಅದನ್ನು ಹೇಳ್ತಾರೆ, ನನು ಘಟಾಧಿವತ್ ಕ್ಷಿತ್ಯಾದೇ ಕರ್ತ ಕಾರ್ಯತ್ವ ಹೇತುನ ಅನುಮಾತು ಶಕ್ಯತೆ. ಮಡಿಕೆಗೆ ಒಬ್ಬ ಕರ್ತೃ ಇದ್ದಾನೆ, ದರ್ ಇಸ್ ಎ ಡೂಯರ್. ಆ ರೀತಿ ಜಗತ್ತಿಗೆ ಒಬ್ಬ ನಿರ್ಮಾಪಕ ಇರಬೇಕು. ಇದು ಅನುಮಾನ ಅಲ್ಲ. ಅನುಮಾನ ಮಾಡಬೇಕಾದ ಪ್ರಸಂಗ ಯಾಕೆ ಬಂತು? ಕಾಣಲ್ಲ. ಆದ್ದರಿಂದ ಯೋಗ್ಯ ಅನುಪಲಂಬ ಬಾಧಿತತ್ವಾತ್. ಸಕರ್ತ ಶರೀರವಾನ್ ಲೋಕಸಮ್ಮತ ಕುಲಾಲಾಧಿಪತ್ತು. ಅವನು ಕಾಣ್ತಾ ಇಲ್ಲ, ಆದರೆ ಅವನಿಗೊಂದು ಶರೀರ ಇರಬೇಕು. ಮಡಿಕೆಯನ್ನು ಮಾಡಿದ ಕುಂಬಾರನಿಗೆ ಹೇಗೆ ಶರೀರ ಇರಬೇಕೋ ಹಾಗೆ. ಪರ್ವತ ತೃಣಾದವು ಚಚವಿಷಾಣವತ್ ಅನುಪಲಂಬ ಬಾಧಯೇವ. ಪರ್ವತ ಅದು ಯಾವುದೋ ಪರ್ವತ, ಆ ಪರ್ವತದಲ್ಲಿ ಯಾವುದೋ ಒಂದು ತರಹದ ಹುಲ್ಲು ಇದೆ. ನಮ್ಮಪ್ಪನೂ ನೋಡಿಲ್ಲ, ನಾನು ನೋಡಿಲ್ಲ, ನಮ್ಮ ತಾತನೂ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ. ಅದಿಲ್ಲ ಅಂತ ಹೇಳ್ತೀರಾ? ಮೊಲದ ಕೋಡು ನಮ್ಮ ತಾತನೂ ನೋಡಿಲ್ಲ, ನಮ್ಮಪ್ಪನೂ ನೋಡಿಲ್ಲ, ನಾನು ನೋಡಿಲ್ಲ, ಮುಂದೆ ನೋಡೋದು ಇಲ್ಲ. ಆ ರೀತಿ ಕಿಲಿಮಂಜಾರೋ ಪರ್ವತ ಇದೆ ಅಂತ ಗೊತ್ತು, ಅಲ್ಲಿ ಇರುವ ಯಾವುದೋ ಒಂದು ತೃಣ ನಮಗೂ ಗೊತ್ತಿಲ್ಲ. ಹಾಗಾದ್ರೆ ಅದಿಲ್ವಾ? ಅದಿದೆ, ಕಾಣಲ್ಲ. ಯಾಕೆ? ಯೋಗ್ಯ ಅನುಪಲಂಬ ಬಾಧಿತತ್ವ. ಕಾಣಬೇಕಾದದ್ದು ಕಂಡಿಲ್ಲ ಅಂತ. ಈಗ ಈಶ್ವರನಲ್ಲಿ ಅನುಪಲಂಬ ಇದೆ, ಅವೈಲಬಿಲಿಟಿ ಇಲ್ಲ ದೇವರದ್ದು. ಅಂದರೆ ಕಾಣೋಲ್ಲ. ಅವೈಲಬಿಲಿಟಿ ಇಲ್ಲ ಅಂದರೆ ಏನರ್ಥ? ಕಾಣೋದಿಲ್ಲ. ಕಾಣದ ದೇವರು, ಹೌದಾ? ಅವನು ಯೋಗ್ಯನೋ ಅಯೋಗ್ಯನೋ? ನಿಮಗೆ ಕಾಣಲಿಕ್ಕಾಗತ್ತೋ ಆಗಲ್ವೋ? ಇದು ಪ್ರಶ್ನೆ. ಕಾಣಲಿಕ್ಕೆ ಆಗತ್ತೆ, ಆದರೆ ಕಂಡಿಲ್ಲ ಅನ್ನೋದು ಬೇರೆ. ಇವಾಗ ಪರ್ವತದಲ್ಲಿರುವ ತೃಣ, ಅದೇ ಹೇಳಿದ್ನಲ್ಲ, ಕಿಲಿಮಂಜಾರೋ ಪರ್ವತದಲ್ಲಿರುವ ಯಾವುದೋ ಒಂದು ವಿಶಿಷ್ಟ ಹುಲ್ಲು ಕಾಣಲಿಕ್ಕಾಗತ್ತೆ, ಹೋಗುವ ಅವಕಾಶ ಇಲ್ಲ, ಅಗತ್ಯ ಇಲ್ಲ. ಹಾಗೆ ದೇವರನ್ನ ಅವಕಾಶ ಇಲ್ಲ, ಹೋಗೋ ಅಗತ್ಯ ಇಲ್ಲ, ಅದರಿಂದಾಗಿ ಕಾಣಲಿಕ್ಕಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯೋಗ್ಯತ್ವವೇ ಇಲ್ಲ ಅವನಿಗೆ. ಅಂದರೆ ನಮ್ಮ ಕಣ್ಣಿಗೆ ಅವನು ಬೀಳಲ್ಲ, ನಮ್ಮ ಕಣ್ಣಿಗೆ ಅವನನ್ನು ಕಾಣುವ ಯೋಗ್ಯತೆ ಇಲ್ಲ. ಎರಡು ವ್ಯತ್ಯಾಸ ಇದೆ ಅಂದರು. ಪದ್ಮನಾಭ ತೀರ್ಥರು ಹೇಳಿದ್ದು ಸೂಕ್ಷ್ಮ ಇದು. ಅಕರ್ತೃಕತ್ವಸ್ಯ ಅಕಾರ್ಯ ಆತ್ಮವತ್ ಕ್ಷಿತ್ಯಾದೇಹೆ ಅಕರ್ತೃಕತ್ವಂ ಸ್ಯಾತ್. ಹಾಗಾದರೆ ಏನು ಹೇಳಬೇಕು? ದೇವರಲ್ಲಿ ವಿಸಿಬಿಲಿಟಿ ಇದೆ, ದೇವರು ವಿಸಿಬಲ್ ಅಂತ ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ದೇವರು ಜೀವನ ತರಹ ಅಂದರೆ ಜೀವನನ್ನ ಯಾರೂ ಕೂಡ ಸೃಷ್ಟಿ ಮಾಡಿಲ್ಲ. ಜೀವನು ಯಾವ ಜಡವನ್ನೂ ಸೃಷ್ಟಿ ಮಾಡಿಲ್ಲ. ಜೀವನ ದೇಹದಿಂದ ಜಡ ಹೊರಗಡೆ ಬರುತ್ತೆ, ಆದರೆ ಜೀವನೇ ಜಡವನ್ನು ಸೃಷ್ಟಿ ಮಾಡಲಿಲ್ಲ. ಮಗುವಿನ ದೇಹವನ್ನು ತಾಯಿಯ ದೇಹ ಪ್ರೊಡ್ಯೂಸ್ ಮಾಡಬಹುದೇ ವಿನಃ ಮಗುವಿನ ಆ ಒಳಗಡೆ ಇರುವ ಆತ್ಮವನ್ನು ಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ಹಾಗೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಲಿಲ್ಲ. ಜೀವವನ್ನು ಸೃಷ್ಟಿ ಮಾಡಿದನೋ? ಮಾಡಿಲ್ಲ. ಹಾಗೆ ಅಲ್ಲಿಗೆ ಬರಲ್ವಾ? ಅದರಿಂದ ಪ್ರತಿಯೊಂದು ತರ್ಕಕ್ಕೂ ಒಂದು ಪ್ರತಿತರ್ಕವಿರುತ್ತೆ. ಆದ್ದರಿಂದ ತರ್ಕದಿಂದ ದೇವರನ್ನ ಪ್ರೂವ್ ಮಾಡಲಿಕ್ಕಾಗಲ್ಲ. ಅದನ್ನು ಕೈ ಚೆಲ್ಲಿ.
ನಮ್ಮ ಹತ್ರ ಒಳ್ಳೆಯ ಸೈಕಲ್ಲೇ ಇರಬಹುದು, ಆ ಸೈಕಲ್ಗೆ 10 ಗೇರುಗಳೇ ಇರಬಹುದು, ಆದರೆ ಅದನ್ನ ಹಿಡ್ಕೊಂಡು ಬೆಟ್ಟ ಏರ್ಲಿಕ್ಕಾಗಲ್ಲ. ಸೈಕಲ್ ತರಹ ತರ್ಕ, ದೇವರ ಅರಿವು ಬೆಟ್ಟದ ತರಹ, ಅದರಲ್ಲಿ ಹೆಂಗೆ ಹೋಗ್ಬೇಕು ಹಾಗೆ ಹೋಗ್ಬೇಕು. ಅಕರ್ತೃಕತ್ವಸ್ಯ ಅಕಾರ್ಯತ್ವ ಪ್ರಯುಕ್ತತ್ವಾತ್ ಅಕಾರ್ಯತ್ವಂ ವ್ಯಾವರ್ತ್ಯಮಾನಂ ಕ್ಷಿತ್ಯಾದೇಹ ಅಕರ್ತೃಕತ್ವಮಪಿ ವ್ಯಾವರ್ತಯತಿ. ಅಕಾರ್ಯತ್ವೇನ ಶರೀರವತ್ ಕರ್ತೃರಹಿತತ್ವ ಹೇತು ಸೋಪಾಧಿಶ್ಚೇತ್ ಕಾರ್ಯತ್ವ ಹೇತುರಪಿ ಶರೀರಿಜನ್ಯತ್ವೇನ ಸೋಪಾಧಿಕ ಇತಿ ಸಮಂ ಸಮಾಧಾನಂ. ಇಲ್ಲ, ಜಗತ್ತಿನಲ್ಲಿ ಆತ್ಮನನ್ನು ಸೃಷ್ಟಿ ಮಾಡಿದವರು ಕಂಡಿಲ್ಲ. ಆ ರೀತಿ ಜಗತ್ತನ್ನು ಸೃಷ್ಟಿ ಮಾಡಿದವರು ಕಂಡಿಲ್ಲ. ಎರಡು ಒಂದೇ ಆಗಬಹುದಲ್ಲ? ಅಲ್ಲ, ಆ ಜೀವ ಅಂದರೆ ಆ ದೇವರು ಅಶರೀರನಾಗಿದ್ದಾನೆ. ಮಡಿಕೆ ಮಾಡಿದ ಕುಲಾಲ ಅವನಿಗೆ ಶರೀರ ಇದೆ. ಜಗತ್ತನ್ನು ಮಾಡಿದ ದೇವರಿಗೆ ಶರೀರ ಇದೆಯಾ ಇಲ್ವಾ ಗೊತ್ತಿಲ್ಲ. ಇದ್ರೆ ಕಾಣಬೇಕಿತ್ತು. ಅಥವಾ ಫ್ರೆಡರಿಕ್ ನೀಶೆ ತರಹ ಗಾಡ್ ಈಸ್ ಡೆಡ್ ಅಂತ ಘೋಷಿಸಬೇಕು. ಇದ್ದ ಒಂದು ಕಾಲದಲ್ಲಿ ಅಂತ ಅವನೊಬ್ಬ ಹುಚ್ಚ ಜರ್ಮನ್ ಫಿಲಾಸಫರ್. ಅವನು ಇವತ್ತಿನ ಕಾರ್ಪೊರೇಟ್ ಜಗತ್ತಿನ ಎಲ್ಲ ತಲ್ಲಣಗಳಿಗೆ, ಎಲ್ಲ ಹುಚ್ಚಾಟಗಳಿಗೆ ನೇರ ಕಾರಣ ಅವನ ಫಿಲಾಸಫಿ. ಗೂಗಲಿಸಿ ನೋಡಿ ಗೊತ್ತಾಗತ್ತೆ ಅವನು ಯಾರು, ಅವನ ಬಗ್ಗೆ ಯಾಕೆ. ಅದರಿಂದಾಗಿ ಜಗತ್ತು ಕಾರ್ಯ ಆದರೆ, ಅಂದರೆ ಸೃಷ್ಟಿಯಾಗಿದ್ದೇ ಆದರೆ, ಆ ಸೃಷ್ಟಿ ಮಾಡಿದವನು ಶರೀರ ಉಳ್ಳವನಾಗಬೇಕಾಗತ್ತೆ. ಆ ಶರೀರ ಪ್ರತ್ಯಕ್ಷದಿಂದ ಕಂಡಿಲ್ಲ. ಅನುಮಾನ ಆಕಸ್ಮಿಕವಾಗಿ ಈ ಜಗತ್ತು ನಿರ್ಮಾಣ ಆಗಿರಬಹುದು ಅಂತ ವಿಜ್ಞಾನಿಗಳ ತರಹನೂ ಹೇಳಬಹುದು. ಇನ್ನೂ ಪ್ರೂವ್ ಆಗಿಲ್ಲ. ಇದು ಇರುವಂಥದ್ದು. ಭವತು ನಾಮ ಈಶ್ವರ ಅನುಮಾನ ವೇದ್ಯ ಏವಂ ಪ್ರತ್ಯಕ್ಷಾನುಮಾನ ಸಿದ್ಧತ್ವಾದ್ ಜೀವೇಶ್ವರ ಭೇದಸ್ಯ ತದ್ವಿರೋಧಾದ ಭೇದೋ ವ್ಯಾಹತ ಸ್ಯಾತ್. ಹೋಗಲಿ, ತುಷ್ಯತು ದುರ್ಜನ ನ್ಯಾಯ ಅಂತ. ಆಯ್ತಪ್ಪ, ನಿನ್ನ ದುಷ್ಟತನ ತೃಪ್ತಿಗೊಳ್ಳಲಿ, ಒಂದು ದೊಡ್ಡ ನಮಸ್ಕಾರ, ಆದರೂ ವಾದ ಮುಂದುವರಿಸ್ತೇವೆ ನೋಡು ಅಂತ ಹೇಳಿದ ಹಾಗೆ. ಆಯ್ತಪ್ಪ, ಇದೆ ಅಂತಾನೆ ಇಟ್ಕೋ. ಅನುಮಾನದಿಂದ ದೇವರನ್ನ ಪ್ರೂವ್ ಮಾಡ್ಲಿಕ್ಕೆ ಬರುತ್ತೆ ಅಂತಾನೆ ಇಟ್ಕೋ. ಆದರೂ ಅಭೇದ ಇಲ್ಲ. ಯಾಕೆ ಗೊತ್ತಾ? ಭೇದ ಇದೆ ಅನ್ನಲಿಕ್ಕೆ 2 ಪ್ರೂಫ್ ಇದೆ. ಪ್ರತ್ಯಕ್ಷ ಒಂದು, ಅನುಮಾನ ಒಂದು. ವೇದ ಒಳ್ಳೆ ಪ್ರೂಫ್ ಆಗಲ್ಲ. ಯಾಕೆಂದ್ರೆ 2 ಅನುಮಾನ, 2 ಪ್ರಮಾಣಗಳಿಗೆ ವಿರುದ್ಧವಾಗಿರೋದ್ರಿಂದಾಗಿ ಅಭೇದವನ್ನು ಹೇಳುವ ವೇದ ಅಪ್ರಮಾಣ. ಅದಕ್ಕೆ ಬೇರೆ ಅರ್ಥ ಹೇಳು. ಮಾತು ಅಪ್ರಮಾಣ ಅಂತ ಆಗತ್ತೆ ಯಾವಾಗ? ಪ್ರಬಲ ಪ್ರಮಾಣ ವಿರೋಧ ಬಂದಾಗ. ಇವಾಗ ಯಾವುದೋ ಒಂದು ಮಾತಾಡ್ತೀವಿ, ನೋಡ್ರಿ ಅವನು ಬೆನ್ನಲ್ಲಿ ಚೂರಿ ಹಾಕ್ಬಿಟ್ಟ, ಹೋಗಿ ಬೆನ್ನು ನೋಡೋದಲ್ಲ, ಮೋಸ ಮಾಡಿದ ಅಂತ ಅರ್ಥ. ಯಾಕೆ ಹಂಗೆ ತೀರ್ಮಾನ ಮಾಡ್ತೀವಿ ನಾವು? ಪ್ರತ್ಯಕ್ಷ ಪ್ರಮಾಣ ವಿರೋಧ ಇದೆ ಈ ವಾಕ್ಯಕ್ಕೆ. ಅವನು ಬೆನ್ನಲ್ಲಿ ಚೂರಿ ಹಾಕಿದ ಅನ್ನೋ ಶಬ್ದಕ್ಕೆ ಪ್ರತ್ಯಕ್ಷ ಪ್ರಮಾಣ ವಿರೋಧ ಇದೆ. ಅವನು ಬೆನ್ನು ನೋಡಿದ್ರೆ ಚೂರಿ ಆಗಲಿ ಅದ್ರ ಗುರುತಾಗಲಿ ಏನೂ ಕಂಡಿಲ್ಲ. ಹೌದಾ? ಹಾಗೆಯೇ ಮಾತು ಅಪ್ರಮಾಣ ಆಗೋದು ಯಾವಾಗ? ಸುಳ್ಳಾಗೋದು ಯಾವಾಗ? ಮಾತು ಪ್ರತ್ಯಕ್ಷ ಪ್ರಮಾಣ ವಿರೋಧ ಅಂತ ಬಂದಾಗ ಸುಳ್ಳಾಗತ್ತೆ.
ಮಳೆ ಬರ್ತಿಲ್ಲ ಅಂತೀನಿ, ಮಳೆ ಬಂದರೆ ಸುಳ್ಳು. ಯಾಕೆ? ಪ್ರತ್ಯಕ್ಷ ಪ್ರಮಾಣ ವಿರೋಧ ಇದೆ. ಹಾಗೆ ಮಾತು, ವೇದ ಅಂದರೆ ಮಾತು, ಮಾತಿನ ಗುಚ್ಛ, ಗೊಂಚಲು. ಆ ಮಾತು ಅಭೇದವನ್ನು ಹೇಳಿದರೆ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದೆ. ಅದರಿಂದಾಗಿ ಅದಕ್ಕೆ ಬೇರೆ ಅರ್ಥ ಮಾಡಬೇಕು. ಪೌರುಷೇಯ ಆಗಿದ್ದರೆ ಅದು ಸುಳ್ಳು ಅಂತ ಅವನನ್ನು ಖಂಡನೆ ಮಾಡಬೇಕು. ಅಪೌರುಷೇಯ ಆಗಿದ್ದರೆ ಬೇರೆ ಅರ್ಥ ಮಾಡಬೇಕು. ಅಥವಾ ಅವನ ಅಭಿಪ್ರಾಯ ಏನು ಅನ್ನೋದನ್ನು ಗಮನಿಸ್ಕೋಬೇಕು. ತಣ್ಣೀರು ಬಟ್ಟೆಯಲ್ಲಿ ಕತ್ತು ಕೊಯ್ದನು. ಓ, ಬಹಳ ನೋವಾಗಿದೆ ಅವನಿಗೆ ಅಂತರ್ಥ. ಹಾಗೆ ಮಾತಿಗೆ ಬೇರೆ ಅರ್ಥ ಮಾಡಬೇಕು. ಯದಿ ಜೀವೇಶ ಭೇದ ಗ್ರಾಹಕಯೋ ಪ್ರತ್ಯಕ್ಷ ಅನುಮಾನಯೋ ದುರ್ಬಲತ್ವ ಅಂಗೀಕೃತ್ಯ ತದ್ಬಾಧನೇನ ಜೀವೇಶ್ವರ ಅಭೇದ ಗ್ರಾಹಕ ಶ್ರುತೆ ಪ್ರಬಲತ್ವಾಚ್ಚ ನಬಾಧ ಇತ್ಯುಚ್ಯತೆ. ಅದಕ್ಕೆ ಅವ್ರು ಕೇಳಿದ್ರು, ಪ್ರತ್ಯಕ್ಷ ಅನುಮಾನಗಳಿಗಿಂತ ವೇದವೇ ಪ್ರಬಲ. ವೇದ ಅಭೇದವನ್ನು ಹೇಳ್ತಾ ಇದೆ, ಅದರಿಂದಾಗಿ ಪ್ರತ್ಯಕ್ಷ ಅಪ್ರಮಾಣ, ಅನುಮಾನ ಅಪ್ರಮಾಣ ಅಂತಾರವರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅಯ್ಯೋ ರಾಮ, ಏನಂದೆ ನೀನು? ಪ್ರತ್ಯಕ್ಷ ಅಪ್ರಮಾಣ, ವೇದ ಪ್ರಮಾಣ. ವೇದ ಭೇದವನ್ನು ಹೇಳ್ತಾ ಇದೆ, ಪ್ರತ್ಯಕ್ಷವೂ ಅಪ್ರಮಾಣ, ಅನುಮಾನವೂ ಅಪ್ರಮಾಣ. ವೇದವನ್ನು ಗ್ರಹಿಸ್ತಾ ಇರೋ ಇಂದ್ರಿಯ ಯಾವುದು? ಕಿವಿ ತಾನೆ. ಅದು ಒಂದು ಪ್ರತ್ಯಕ್ಷವೇ. ಈ ಕಿವಿಯಿಂದ ಗ್ರಹಿಸಿದ ವೇದ ಅಪ್ರಮಾಣ ಆದರೆ ಈ ಕಣ್ಣಿನಿಂದ ನೋಡ್ತಾ ಇರುವ ವಿಷಯ ಯಾಕೆ ಅಪ್ರಮಾಣ ಅಲ್ಲ? ಇದೇ ಕಿವಿಯಿಂದ ವೇದವನ್ನು ಗ್ರಹಿಸ್ತಾ ಇದ್ದಿ, ಇದು ಪ್ರತ್ಯಕ್ಷವೇ. ವೇದ ಪ್ರತ್ಯಕ್ಷ ಇಲ್ಲದೆ ಬರೋದೇ ಇಲ್ಲ. ಪ್ರತ್ಯಕ್ಷವಿಲ್ಲದೆ ವೇದ ಗೊತ್ತಾಗೋದೇ ಇಲ್ಲ. ವೇದದ ಅಸ್ತಿತ್ವವೇ ಇಲ್ಲ. ವೇದದ ಅಸ್ತಿತ್ವವನ್ನು ಸರ್ಟಿಫೈ ಮಾಡೋದೇ ಪ್ರತ್ಯಕ್ಷ, ಉಳಿದದ್ದೇನು ಅಂದ್ರು. ಜೀವೇಶ್ವರಯೋ ಅಭೇದ ಶ್ರುತ್ಯ ಭೇದಗ್ರಾಹಕಯೋ ಪ್ರತ್ಯಕ್ಷಾನುಮಾನಯೋ ವಾದಮಭ್ಯುಪಗಮ್ಯ ಭೇದಶ್ರುತಿ ಬಲಾತ್ ಭೇದ ಸಮರ್ಥಿತ. ಈ ರೀತಿ ಭೇದವನ್ನು ಸಾಧನೆ ಮಾಡಿ ಆಯಿತು. ಈಗ ಏನು ಖಂಡಿತ ಶಂಕರರು ಹೇಳಿದ್ದಾರೆ ಅನ್ನೋದರಲ್ಲಿ ವಿವಾದವೇ ಇಲ್ಲ. ಅವರು ಗೀತಾ ಭಾಷ್ಯದಲ್ಲಿ ಹೇಳಿದ ಮಾತಿದು. ಆದರೆ ಅವ್ರು ಏನು ಹೇಳ್ತಾರೆ ಅಂತ ಏನು ಗೊತ್ತಾಗಲ್ಲ. ಅವ್ರು ಒಂದು ಕಡೆ ನೋಡಿದ್ರೆ ಒಂಥರ ಹೇಳ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು ಥರ ಹೇಳ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು ಥರ ಹೇಳ್ತಾರೆ. ನೀವು ಗ್ರಂಥವನ್ನು ಇಟ್ಟುಕೊಂಡು ಏನನ್ನೂ ಹೇಳಲಿಕ್ಕೆ ಬರಲ್ಲ. ಮತ್ತು ಅವರು ಈ ತರ್ಕವನ್ನು ಮುಂದೆ ಇಟ್ಟಿಲ್ಲ. ಅದರಿಂದಾಗಿ ಹೇಳ್ತಾರೆ ಅನ್ನೋದು ಹೌದು, ಎಲ್ಲ ಹೇಳ್ತಾರೋ. ಪ್ರಾಣನ ಜೀವೋತ್ತಮತ್ವವನ್ನು ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಬಹಳ ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ. ಆದರೆ ಅಪ್ಲಿಕೇಶನ್ ಇಲ್ಲ. ಅವ್ರದ್ದು ಎಷ್ಟು ಗ್ರಂಥ ಇದೆ ಅಂದರೆ ಯಾವುದು ಅವ್ರದ್ದು ಅನ್ನೋದೇ ತೀರ್ಮಾನ ಮಾಡಲಿಕ್ಕಾಗಲ್ಲ. ಆ ಥರದ್ದೊಂದು ಗೊಂದಲ ಇದೆ. ಒಬ್ಬೊಬ್ಬರು ಒಂದೊಂದನ್ನು ಪ್ರಮಾಣ ಅಂತಾರೆ, ಇನ್ನೊಂದನ್ನು ಅಲ್ಲಗೆಳಿತಾರೆ. ಕೆಲವೊಬ್ಬರು ಇಲ್ಲ ಉಪನಿಷತ್ ಭಾಷ್ಯ ಅವ್ರು ಬರೆದಿದ್ದಲ್ಲ ಅಂತಾರೆ. ಕೆಲವೊಬ್ಬರು ಇಲ್ಲ ಬ್ರಹ್ಮಸೂತ್ರ ಭಾಷ್ಯ ಅವ್ರು ಬರೆದಿದ್ದು ಅಂತಾರೆ. ಕೆಲವೊಬ್ಬರು ಇಲ್ಲ ವಿಷ್ಣು ಸಹಸ್ರನಾಮ ಅವ್ರು ಬರೆದಿದ್ದು ಅಂತಾರೆ. ಇಲ್ಲ ಅವ್ರು ಬರೆದಿಲ್ಲ ಅಂತಾರೆ. ಯಾಕೆ ಅಂದರೆ ಗೊಂದಲಕ್ಕೇನು ಕಾರಣ ಅಂದರೆ ಅವರಲ್ಲಿರುವ ಎಲ್ಲ ಸ್ವಾಮಿಗಳನ್ನು ಶಂಕರಾಚಾರ್ಯರು ಅಂತ ಕರೀತಾರೆ. ಅದಕ್ಕೆ ಇವರು ಮೂಲ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಏನನ್ನೋ ಕರೀತಾರೆ. ಅವ್ರು ಬರೆದದ್ದೆಷ್ಟು, ನಂತರದವ್ರು ಬರೆದದ್ದೆಷ್ಟು ಅನ್ನೋದು ಗೊತ್ತಿಲ್ಲ. ನಮಗೆ ಯಾವ ದ್ವೇಷವೂ ಇಲ್ಲ. ಗ್ರಂಥ ಇಟ್ಕೊಂಡು ಬಂದರೆ ನಿಮಗೆ ಎದುರಾಗೋದು ಗೊಂದಲ ಮಾತ್ರ. ನಿಮಗೆ
ಅಸುರ್ಯ ನಾಮತೆ ಲೋಕ ಅಂಧೇನ ತಮತಾವೃತಾ ಅಂತ ಒಂದು ವೇದ ಮಂತ್ರ, ಈಶಾವಾಸ್ಯ ಉಪನಿಷತ್ತು. ಅದರಲ್ಲಿ ಅಸುರಾಹ ದೇವಾದಯ ಅಂದ್ಬಿಡ್ತಾರೆ. ಅಸುರರು ಯಾರು ಅಂದರೆ ದೇವತೆಗಳು ಅಂತ. ದೇವಾಹ ಅಪಿ ಅಸುರಾಹ ಭವಂತಿ. ಏನು ಹೇಳೋದು ಇದನ್ನು ಯಾರಾದರೂ ಕೂಡಿಸಿ ಕೊಟ್ಬಿಡ್ಲಿ ನಮಗೆ. ಅಂಧಂತಮ ಪ್ರವಿಚಂತಿ ಅಂತ. ಹಾಗಾದರೆ ದೇವತೆಗಳಿಗೆ ಅಂಧಂತಮ ಪ್ರಾಪ್ತಿಯ? ಬಹಳ ಕಷ್ಟ. ನಮಗೆ ಒಂದು ಖಚಿತವಾದ ನಿಲುವು ಅಲ್ಲಿ ಬರೋದೇ ಇಲ್ಲ. ಎಲ್ಲವೂ ಅವ್ರದೇ ಮಾತು. ಬಹಳ ಪ್ರಾಬ್ಲಮ್ ಇದೆ. ಮಾಡಲಿಕ್ಕೆ ಅವರು ಶಂಕರ ಭಾಷ್ಯವನ್ನೇ ಬಿಟ್ಬಿಟ್ಟಿದ್ದಾರೆ. ಅವರಲ್ಲಿ ಇವಾಗ ತರ್ಕಕ್ಕೆ ಬರೋದು ಅಂದರೆ ನ್ಯಾಯಾಮೃತ, ಅದ್ವೈತ ಸಿದ್ಧಿ, ಇತ್ತೀಚೆಗಿನವರ ಗ್ರಂಥವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ನ್ಯಾಯಾಮೃತ ಅದ್ರ ಮೇಲೆ ನಡೆಯೋದು. ಒಂದಿಷ್ಟು ಮಾತುಕತೆ ಆಗುತ್ತೆ. ಅದು ತೀರಾ ಬೇಸಿಕ್ ಪ್ರಮೇಯಗಳ ಬಗ್ಗೆ ಮಾತಾಗತ್ತೆ. ಆಮೇಲೆ ಎಲ್ಲ ಹೋಗ್ತಾರೆ. ಅಲ್ಲೇನು ತೀರ್ಮಾನ ಆಗುವಲ್ಲ. ಮತ್ತು ಇನ್ನೊಂದು ಯಾಕೆ ತೀರ್ಮಾನ ಆಗಲ್ಲ ಅಂತಂದರೆ, ಆಯೋಜಿತವಾಗೋದು. ನೀವು ವಾದಕ್ಕೆ ಬನ್ನಿ ಅಂತ ಕರೆದ್ರೆ ಅವ್ರಿಗೆ ಸಭೆಗಳ ಮುಂದೆ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನೀವು ಪ್ರಾಮಾಣಿಕವಾಗಿ ಅದು ಕೆಲವೊಮ್ಮೆ ಏನಾಗುತ್ತೆ, ಈ ಪರ್ಸನಲ್ ಕಾಂಟ್ಯಾಕ್ಟ್ ಬಹಳ ಬೇಕಾಗುತ್ತೆ. ಪರ್ಸನಲ್ ಕಾಂಟ್ಯಾಕ್ಟ್. ಒಂದು ವಿಚಾರವನ್ನು ನೀವು ಹೆಂಗೆ ಒಪ್ತೀರಾ, ನಾವು ಹೇಗೆ ಒಪ್ತೀವಿ, ದೈನಂದಿನ ಸಮಸ್ಯೆಗಳು ಹೇಗೆ ಎದುರಾಗ್ತವೆ, ಅದನ್ನು ಇಬ್ಬರು ಒಟ್ಟಿಗೆ ಎದುರಿಸೋದು. ಅವನ ಕಷ್ಟಕ್ಕೆ ಇವನಾಗೋದು, ಇವನ ಕಷ್ಟಕ್ಕೆ ಅವನಾಗೋದು. ಹಾಗೆ ಒಂದು ಎಲ್ಲ ಒಟ್ಟಾಗಿ ಕೂತಾಗ ನೆಮ್ಮದಿಯಿಂದ ಇರ್ತೀವಿ. ಇವನು ಸೋಲಿಸ್ಬೇಕು ಅಂತ ಅನ್ನೋ ಬುದ್ಧಿ ನನಗಿರಲ್ಲ, ನನ್ನನ್ನು ಸೋಲಿಸ್ಬೇಕು ಅನ್ನೋ ಬುದ್ಧಿ ನಿಮಗಿರಲ್ಲ. ಕೇವಲ ತತ್ವವನ್ನು ಮಾತ್ರ ಗ್ರಹಿಸಬೇಕು ಅಂತ ಇರುತ್ತೆ. ಆ ಪಕ್ವತೆಗೆ ಬರಬೇಕು. ಅದಕ್ಕೆ 10 ಜನರ ಮುಂದೆ ಅಂತಾದಾಗ ಅಹಂಕಾರ ಕೆರಳುತ್ತೆ. ಅದು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಲೀನೇಜ್ಗಳಲ್ಲಿಯೂ ಬಹಳ ತಪ್ಪು ಇಂಟರ್ಪ್ರಿಟೇಷನ್ಗಳು ಬಂದಿವೆ. ಸರಿಯೂ ಬಂದಿದೆ. ಅವರಲ್ಲಿ ಸರಿಯೂ ಇದೆ, ತಪ್ಪು ಇದೆ. ಎರಡನ್ನೂ ಮಥಿಸಿ ಕಾಳು ಯಾವುದು, ಜೊಳ್ಳು ಯಾವುದು, ಯಾವುದನ್ನು ಹಿಡ್ಕೊಳ್ಬೇಕು. ಇವಾಗ ಉದಾಹರಣೆಗೆ ಪುರಮೇಕಾದಶದ್ವಾರಂ ಶಾಂಕರ ಭಾಷ್ಯ ಮತ್ತು ರಂಗರಾಮಾನುಜರ ಭಾಷ್ಯ ದಿ ಪರ್ಫೆಕ್ಟ್. 11 ದ್ವಾರ ಯಾವುದು ದೇಹದಲ್ಲಿ ನೀಟಾಗಿ ಹೇಳ್ತಾರೆ. ವಾಮನ ಪಂಡಿತರದ್ದು ಚೆನ್ನಾಗಿದೆ. ನಂತರದವ್ರದ್ದು 11 ಇಂದ್ರಿಯ, ಮಾತು ಸಂಪ್ರದಾಯದಲ್ಲಿ ನಾನು ಹೇಳಿದ್ದು 11 ಇಂದ್ರಿಯ ಯಾವುದು, 11 ದ್ವಾರ. 9 ತಗೊಳ್ಳಿ, ಇಲ್ಲೇ 7 ಬಂದ್ಬಿಡುತ್ತೆ ಮುಖದಲ್ಲಿ. ಕೆಳಗಡೆ ದ್ವಾರ 2, 9 ಆಯಿತು. ಇನ್ನೆರಡು ಮನಸ್ಸು ಮತ್ತು ಬುದ್ಧಿ ಅಂತಾರೆ. ಅದು ದ್ವಾರ ಹೇಗಾಗತ್ತೆ? ಯಾವುದು ಅದು ಫಿಸಿಕಲ್ ಎಕ್ಸಿಸ್ಟೆನ್ಸೇ ಇಲ್ಲ ಅದಕ್ಕೆ, ಮನಸ್ಸು ಹಾಗೂ ಬುದ್ಧಿಗೆ. ಅದು ಅಮೂರ್ತ. ಅದರಿಂದಾಗಿ ನೋಡಿ, ಅಲ್ಲಿ ಕರೆಕ್ಟ್ ಇದೆ ಇದು. ಅವ್ರಿಬ್ರು ಕರೆಕ್ಟಾಗಿ ಹೇಳಿದ್ದಾರೆ. ಅವ್ರ ಭಾಷೆದಲ್ಲಿ ಅವ್ರು ಓದಿಲ್ಲ. ಓದಿದ್ರೆ ಇಷ್ಟೊತ್ತಿಗೆ ಅದ್ರ ಮೇಲೆ ಖಂಡನೆ ಬರೋದು. ಅವ್ರು ಓದಿಲ್ಲ ಅಂತ ನನಗೆ ಗೊತ್ತು. ನಮ್ಮವುಗಳು ಓದಿಲ್ಲ. ಉಪನಿಷತ್ತು ಯಾರಿಗೂ ಬೇಕಿಲ್ಲ. ಯಾರು ಅದೇ ನಾವು ಹೇಳೋದನ್ನೇ ಹೇಳ್ತಾರೆ. ನೀವು ಅದನ್ನು ಕೇಳ್ತಾ ಇರೋದಾ? ಒಂದು ಇದು ನಾಭಿ, ಇನ್ನೊಂದು ಅವರು ಇದನ್ನೇ ಹೇಳ್ತಾರೆ. ಇದು ಕರೆಕ್ಟ್ ಇದೆ. ವಾಮನ ಪಂಡಿತರು ಅದನ್ನೇ ಹೇಳ್ತಾರೆ. ಕೆಲವೊಂದು ಕಡೆ ಅವರ ಇದನ್ನು ಕಣ್ಣು ಮುಚ್ಕೊಂಡು ಇವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಅದು ವಿರೋಧ ಇರುತ್ತೆ. ಚೆನ್ನಾಗಿರೋ ಅರ್ಥ
ಆಚಾರ್ಯ ಹೇಳಿದ್ರು ಕೇಳೋರಿಲ್ಲ, ಆ ಥರ ಆಗೋಗಿರುತ್ತೆ. ಅದರಿಂದಾಗಿ ಪೂರ್ವಾಗ್ರಹ ಬಿಡಬೇಕು. ಆಚಾರ್ಯರನ್ನು ಮಾತ್ರ ಒಪ್ತೇವೆ ಅನ್ಬೇಕು. ಆಚಾರ್ಯ ಗೀತಾ ಭಾಷ್ಯದಲ್ಲಿ ಅವ್ರು ಹೇಳಿರೋ ಅರ್ಥ ಸರಿ ಇದ್ದಾಗ ಅದು ಬಿಟ್ಟು ಮುಂದೆ ಹೋಗಿದ್ದಾರೆ. ಅಲ್ಲಲ್ಲ, ಅದೇ ಅದನ್ನು ಗಮನಿಸ್ಬೇಕಾದ್ರೆ ಕೂತ್ಕೋಬೇಕಲ್ಲ ಮೊದಲು. ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂದರೆ, ನಮ್ಮ ಹಿಂದಿನವ್ರು ಏನೋ ತಪ್ಪು ಮಾಡಿದರೆ ಅದು ನನ್ನ ತಪ್ಪಲ್ಲ ಅನ್ನುವ ತಟಸ್ಥತೆ ಬೇಕು. ಇಲ್ಲೇನಾಗೋಗುತ್ತೆ, ಇವ್ರನ್ನ ನಾನು ಒಪ್ಪಿದ್ದೇನೆ, ಇವನ್ಗದು ಗೊತ್ತಾಯಿತು, ನನಗೆ ಗೊತ್ತಾಗಲಿಲ್ಲ, ಅದು ಹೆಂಗೆ? ಅದಕ್ಕೆ ಅದನ್ನು ಒಪ್ಪದೇ ಇರೋದು ಹೇಗೆಂದರೆ ಅವ್ರು ದಡ್ರ ಹಾಗಾದರೆ ಅದು ಪ್ರಶ್ನೆ ಮಾಡೋದು, ಅದಕ್ಕೆ ಪ್ರಶ್ನೆ ಮಾಡೋದು. ಯಾಕೆಂದರೆ ನನಗೆ ಬದುಕಿರುವ ನಿಮ್ಮ ಮೇಲೆ ಕಾಂಪಿಟಿಷನ್ ಇರುತ್ತೆ, ಸತ್ತ ಮೇಲೆ ಇರಲ್ಲ ಅವ್ರ ಬಗ್ಗೆ. ಹೀಗಾಗಿ ಅವ್ರನ್ನ ಜ್ಞಾನಿಗಳು ಅಂತ ಒಪ್ಪಿಬಿಡೋದು. ನಾನು ಬದುಕಿದ್ದಾಗ ನನ್ನ ಸಮಕಾಲೀನನಾದ ನಿನಗೆ ಹೊಳೆದಿದ್ದು ನನಗೆ ಹೊಳಲಿಲ್ಲ, ಅದು ನಾನು ಕೆಳಗಡೆ ಆದ ಹಾಗೆ. ಇಲ್ಲ, ನಿನಗಿಂತ ಬುದ್ಧಿವಂತರ ಅವ್ರಿಗಿಂತ ನೀನು ಬುದ್ಧಿವಂತನಾ ಅಂತ ಕೇಳೋದು ಯಾಕೆ? ಇದಕ್ಕಾಗಿ. ನನಗಿಂತ ನೀ ಬುದ್ಧಿವಂತನ ಅಂತ ಕೇಳಲಿಕ್ಕಾಗಲ್ಲ, ಅದಕ್ಕೆ ಅವ್ರಿಗಿಂತ ನೀನು ಬುದ್ಧಿವಂತನ, ಯಾಕಂದ್ರೆ ಅವ್ರು ನಾನು ಒಪ್ಪಿದ್ದೀನಿ. ಇಬ್ಬರಲ್ಲಿಯೂ ಇರುವ ಈ ಪ್ರಾಬ್ಲಮ್ಗಳನ್ನು ತೆಗೆದು ಕೇವಲ ಗ್ರಂಥ ಇಟ್ಕೊಂಡು ಕೂತ್ಕೊಂಡು ಅಲ್ಲಿ ತೀರ್ಮಾನ ಆಗುತ್ತೆ. ಹಾಗೆ ಇವ್ರ ಗ್ರಂಥವನ್ನು ವಿಮರ್ಶೆ ಮಾಡಬೇಕು, ಆ ಗ್ರಂಥವನ್ನು ವಿಮರ್ಶೆ ಮಾಡಬೇಕು, ಎರಡನ್ನು ವಿಮರ್ಶೆ ಮಾಡಬೇಕು. ಅಲ್ಲ, ಅದ್ರ ಬಗ್ಗೆ ಅವ್ರು ಬರದೇ ಇಲ್ವಲ್ಲ, ಬರದೇ ಇಲ್ಲ, ಯಾರು ಓದೋದು ಇಲ್ಲ. ಎಲ್ಲ ಪ್ರಚಲಿತವಾದ ಕಥೆ, ಕರ್ಣಾಕರ್ಣಕ್ಕೆ ಆಗಿ ಬಿದ್ದಿದ್ದ ಕಥೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಲಕ್ಷ್ಮಣನ ಇದು ರೇಖೆ ಇತ್ಯಾದಿಗಳೆಲ್ಲ ಬಂದ್ಬಿಡುತ್ತೆ ಅಂದರೆ ಅವ್ರು ಓದಿಲ್ಲ ಅಂತ ಅರ್ಥ. ಹಾಗಾಗುತ್ತೆ. ಅದರಿಂದ ಪ್ರತ್ಯಕ್ಷ ಅನುಮಾನಗಳಿಂದ ಪ್ರತ್ಯಕ್ಷಾನುಮಾನಾಭ್ಯಾಂ ಪರಸ್ಪರ ವಿಭಿನ್ನತೆಯ ವೇದ್ಯವು ಜೀವೇಶ್ವರವು ವಿಷಯೀಕೃತ್ಯ ಅಭೇದೋ ವಿಧೇಯ. ಒಬ್ಬರ ಅರಿವನ್ನು ಅನುಮಾನ ತಂದು ಕೊಡ್ತಾ ಇದೆ, ಒಬ್ಬರ ಅರಿವನ್ನು ಪ್ರತ್ಯಕ್ಷ ತಂದು ಕೊಡ್ತಾ ಇದೆ. ನಚ ಜೀವೇಶ್ವರ ಭೇದಾಗಮಸ್ಯ ಅನುವಾದಕತ್ವ ಪಕ್ಷೆ ಅನುಮಾನ ಅವೇದ್ಯ ಈಶ್ವರ ವಕ್ತು ನ ಶಕ್ಯತೆ. ಆದರೆ ಅನುಮಾನಕ್ಕೆ ಗೋಚರವಾಗದ ದೇವರು ಆಗಮದಿಂದ ಅಭೇದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೀವಶ್ಚ ಆಗಮವತ್ ಪ್ರತ್ಯಕ್ಷ ವೇದ್ಯ ಅಂಗೀಕರ್ತವ್ಯ. ಜೀವ ಪ್ರತ್ಯಕ್ಷ, ನಾನಿದ್ದೀನಿ ನನಗೆ ಗೊತ್ತು, ದೇವರಿದ್ದೀನಿ ನನಗೆ ಗೊತ್ತಿಲ್ಲ, ದೇವರಿದ್ದಾನೆ ನನಗೆ ಗೊತ್ತಿಲ್ಲ. ಎದುರುಗಡೆ ಇರುವವರಲ್ಲಿ ಆತ್ಮ ನನಗೆ ಪ್ರತ್ಯಕ್ಷ ಇಲ್ಲ, ಅವನ ನಂತರನೇ ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಅದರಿಂದಾಗ ಅವನಲ್ಲಿ ಆತ್ಮ ಇದ್ದಾನೆ ಅಂತ. ನನ್ನ ಪ್ರತ್ಯಕ್ಷದ ಅನುಭವದಿಂದ ನಿಮ್ಮ ದೇಹದ ಒಳಗಡೆ ನಾನು ಅಂತ ಯೋಚನೆ ಮಾಡುವ ನೀನೊಬ್ಬ ಇದ್ದಿ ಅಂತ ಗೊತ್ತಾಗೋದು. ಇಲ್ಲ ಅಂದರೆ ನಾನು ಅಂತ ಯೋಚನೆ ಮಾಡುವ ನೀನು, ನನಗೆ ನಾನು, ನಿನಗೆ ನಾನು, ನೀನು. ಇದು ಪ್ರತ್ಯಕ್ಷದ ಭರವಸೆಯ ಮೇಲೆ ಹೊರಡೋದು. ಇದು ಹೇಗೆ ಗೊತ್ತಾಗುತ್ತೆ? ಅತಃ ಜೀವೇಶಾಭೇದಾಗಮಸ್ಯ ಅದ್ವೈತಪರಸ್ಯ ಜೀವಗ್ರಾಹಕ ಈಶ್ವರಗ್ರಾಹಕ ಪ್ರಮಾಣ ವಿರೋಧಾತ್ ಅಪ್ರಾಮಾಣ್ಯಂ ಸ್ಯಾದಿತ್ಯರ್ಥಃ. ಜೀವೇತರ ಅಭೇದವನ್ನು ತೋರುವ ಆಗಮಕ್ಕೆ ಜೀವಗ್ರಾಹಕವಾದ ಪ್ರಮಾಣ, ಎರಡಕ್ಕೊಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಆಗಮದಿಂದ ಗೋಚರ ಆಗುವುದು, ಅನುಮಾನದಿಂದ ನಿರಾಕರಣೆ ಮಾಡೋದು. ಆದರೆ ಎರಡೂ ಪ್ರತ್ಯಕ್ಷದಿಂದಲೇ ಗೊತ್ತಾಗುವುದು. ಪ್ರತ್ಯಕ್ಷ ವಿರೋಧ ಇದ್ರೂ ವೇದವನ್ನು ಮೇಲ್ನೋಟಕ್ಕೆ ತೋರಿದ ಅರ್ಥವೇ ಮಾಡೋದು. ಇವೆಲ್ಲ ಏನಿದು? ಒಂದು ವ್ಯವಸ್ಥೆ ಬೇಡವಾ? ಜೀವೇಶ್ವರ ಭೇದಾಗಮಸ್ಯ ಧರ್ಮಿಗ್ರಾಹಕ ಪ್ರಮಾಣ ವಿರೋಧ ಉಪಪಾದಯತಿ. ಅದರಿಂದಾಗಿ ಈ ರೀತಿ ಹೇಳಬೇಕು, ಜೀವನು ದೇವರಿಂದ ಭಿನ್ನ. ಯಾಕೆ? ಅನುಭವ ಸಿದ್ಧ. ನಾನು ಸರ್ವಕರ್ತೃ ಅಂತೂ ಅಲ್ಲ,
ಬ್ಯಾಂಕಿನ ಕೌಂಟರಲ್ಲಿ 110 110 ಅಂತ ಕೂಗ್ತಾ ಇರ್ತಾರೆ. ನನ್ನ ಕೈಲಿರೋದು 111. ಹೀಗಾಗಿ ಅವ್ನು ನಾನಲ್ಲ ಅಂತ ಸುಮ್ಮನೆ ಕೂತಿರಲ್ವಾ? ಇಲ್ಲೇ ಕೂತಿರ್ತೀವಿ. ಸರ್ವಕರ್ತ ಅಂತ ಹೇಳುವ ವೇದ ನನಗೆ ಅಪ್ಲೈ ಆಗಲ್ಲ ಅಂತ ಸುಮ್ಮನೆ ಕೂತಿರೋದು ಬೇಡವೇ? ಅಲ್ಲಿ ಭೇದವನ್ನು ಗ್ರಹಿಸಲಿಕ್ಕೇನಿದೆ ಸಮಸ್ಯೆ? ತದಾಗಮ ಪ್ರಾಮಾಣ್ಯಾನುಭವಸ್ಯಾಪಿ ಅನುಭವತ್ವ ಅವಿಚೇಚಾತ್ ಅಪ್ರಾಮಾಣ್ಯ ಪ್ರಾಪ್ತೇ. ವೇದ ದೇವರನ್ನು ಹೇಳುವ ವೇದ ಪ್ರತ್ಯಕ್ಷದಿಂದಲೇ ಗೋಚರ ಆಗಬೇಕು. ಅದೇ ಪ್ರತ್ಯಕ್ಷ ಹೇಳುವ ವಿಶ್ವ ಸತ್ಯತ್ವವನ್ನು ನಿರಾಕರಣೆ ಮಾಡಿ ಅದೇ ಪ್ರತ್ಯಕ್ಷದಿಂದ ಕಿವಿಗೆ ಬೀಳುವ ವೇದ ಹೇಳುವ ಅಭೇದ ವಾಕ್ಯ ಪ್ರಮಾಣ ಅಂತ ಹೆಂಗೆ ಹೇಳ್ತೀರಾ? ಇದು ಸಮಸ್ಯೆ ಅಂತ ಹೇಳ್ತಾರೆ. ಅದರಿಂದಾಗಿ ವೇದಕ್ಕೆ ಹೀಗೆಲ್ಲ ಅಭಿಪ್ರಾಯ. ಆಚಾರ್ಯರು ಹೇಳಿದ್ದನ್ನು ಇವರೇನು ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನು ನೋಡಿದ್ದೇವೆ. ಇನ್ನು ನಾರಾಯಣ ಪಂಡಿತಾಚಾರ್ಯರದ್ದು ಒಂದು ಸ್ವಲ್ಪ ಇದೆ, ಅದು ಆಮೇಲೆ ನಿರ್ಣಯ ಭಾವಚಂದ್ರಿಕಾ ನೋಡೋಣ.